ಪ್ರೈಸ್ ಲಾರ್ಡ್. ನಮಗೆ ಕರ್ತನ ರಕ್ಷಕನೂ ಆಗಿರುವಂತಹ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಾನು ನಿಮ್ಮನ್ನು ಹೊಂದಿಸ್ತಾ ಮತ್ತೊಂದು ಸಂದೇಶ ಜೊತೆ ನಾನು ಮುಂದೆ ಬಂದೇನೆ. ದೇವರ ಹಸ್ತವು ತಾನೇ ಕಳೆದ ದಿನವೆಲ್ಲ ನಿಮ್ಮನ್ನು ನನ್ನನ್ನು ಆತ್ಮಿಕವಾಗಿ ವಾಕ್ಯಗಳ ಮೂಲಕವಾಗಿ ಬಲಪಡಿಸಿ ಚೈತನ್ಯಗೊಳಿಸಿ ಜೊತೆಗಾರರಾಗಿದ್ದು ನಡೆಸ್ತಿದ್ದಾರೆ. ವೈಯಕ್ತಿಕವಾಗಿ ನಮ್ಮ ಅವಶ್ಯಕತೆಗಳನ್ನ ಅಗತ್ಯಗಳನ್ನ ಪೂರೈಸಿ ನಾವು ಕೈ ಇಟ್ಟು ಮಾಡ್ತಕ್ಕಂಥ ಕೆಲಸಗಳನ್ನ ಆಶೀರ್ವದಿಸಿ ಕಾದು ಪೋಷಿಸಿ ಜೊತೆಗಾರರಾಗಿದ್ದು ನಡೆಸ್ತಿರೋದಕ್ಕಾಗಿ ದೇವರಿಗೆ ಸ್ತುತಿಯೂ ಘನವು ಮಹಿಮೆಯು ಸದಾ ಕಾಲವೂ ಸ್ವಂತವಾಗಿರಲಿ. ಆಮೇನ್. ಈ ದಿನದ ಸಂದೇಶದ ವಾಕ್ಯ ಭಾಗ ಏಷಾಯ ಪ್ರವಾದಿ 46ನೇ ಅಧ್ಯಾಯದಲ್ಲಿ 3-4ನೇ ವಾಕ್ಯ. ಪ್ರಾಫಿಟ್ ಐಷಾಯ ಚಾಪ್ಟರ್ 46 ವರ್ಡ್ 3-4. ಯಾಕೋಬನ ಮನೆತನದವರೇ, ಇಸ್ರಾಯೇಲ್ ಮನೆತನದಲ್ಲಿ ಉಳಿದವರೆಲ್ಲರೇ, ನಿಮ್ಮನ್ನು ಗರ್ಭದಲ್ಲಿ ಹೊತ್ತು ಹುಟ್ಟಿದಂದಿನಿಂದ ಪಾಲಿಸುತ್ತಿದ್ದಾತನ ಮಾತನ್ನು ಕೇಳಿರಿ. ನಿಮ್ಮ ಮುಪ್ಪಿನ ತನಕ ನಾನೇ ಆಧಾರ. ನರೆ ಬಂದಾಗಲೂ ನಿಮ್ಮನ್ನು ಹೊತ್ತು ಸಹಿಸುವೆನು. ನಾನೇ ಉಂಟು ಮಾಡಿದೆನು, ನಾನೇ ಹೊರುವೆನು. ಹೌದು, ನಿಮ್ಮನ್ನು ಹೊತ್ತು ಸಹಿಸಿ ನಿರ್ವಹಿಸುವೆನು. ದೇವರಿಗೆ ಸ್ತೋತ್ರ. ವಾಕ್ಯ ಭಾಗದಲ್ಲಿ ಕರ್ತನ ಸುರಕ್ಷಿತ ದೇವರ ನಮ್ಮ ಸಂಗ ಮಾತನಾಡ್ತಾ ಇದ್ದಾರೆ. ನನ್ನ ಮಾತನ್ನು ಕೇಳ್ರಿ. ಯಾಕೆ ಹೇಳಿ? ನಿಮ್ಮ ಮುಪ್ಪಿನ ತನಕನೂ ಸಹ ನಾನೇ ಆಧಾರ. ನಿಮ್ಮನ್ನು ನಾನೇ ಉಂಟು ಮಾಡಿದ್ದೇನೆ, ನಾನೇ ಹೊರ್ತೇನೆ. ನಾನು ನಿಮ್ಮನ್ನು ಹೊತ್ತು ಸಹಿಸಿ ನಿರ್ವಹಿಸ್ತೇನೆ. ಆಮೇಲೆ ಹೇಗೆ ಸುಖವಾದ ಜೀವನನೇ ಇರುತ್ತೆ. ದೇವರು ನಮ್ಮ ಸಂಗಡ ಇರಾಗ ಸಮಸ್ಯೆಗಳೇ ಇಲ್ಲ, ಕಷ್ಟಗಳೇ, ಹೋರಾಟಗಳೇ ಇಲ್ಲ ಅಂತಲ್ಲ, ಖಂಡಿತವಾಗ್ಲೂ ಇಲ್ಲ. ಅದೆಲ್ಲ ಇರುತ್ತೆ. ಮನುಷ್ಯನು ಕೇಳ್ಕೊಂಡಿರ್ತಕ್ಕಂಥದ್ದು ಯಾರನ್ನೋ ಒಬ್ಬರು ನೋಡಿ ನಾವು ಅವ್ರು ಸುಖವಾಗಿದ್ದಾರೆ, ಅವ್ರಿಗೆ ಕಷ್ಟನೇ ಇಲ್ಲ, ಸಮಸ್ಯೆಗಳೇ ಇಲ್ಲ ಅಂತ ಅಂದ್ಕೊಳ್ಳೋದು ನಿಜವಾಗ್ಲೂ ತಪ್ಪು. ಎಲ್ಲರ ಜೀವಿತದಲ್ಲೂ ಸಹ ಒಂದಲ್ಲ ಒಂಥರ ಸಮಸ್ಯೆಗಳಿರುತ್ತೆ. ಆದರೆ ಅದೆಲ್ಲದರಲ್ಲೂ ಸಹ ಸಹಿಸ್ಕೊಂಡು ಹೋಗ್ತಿರ್ತಾರೆ. ಆ ಸವಾಲುಗಳನ್ನೆಲ್ಲ ನಿಭಾಯಿಸ್ತಿರ್ತಾರೆ ಅಷ್ಟೇ ಎಲ್ಲರಿಗೂ. ದೇವರಿಗೆ ಸ್ತೋತ್ರ. ಮನುಷ್ಯರ ಜೀವಿತದಲ್ಲಿ ಎಂತೆಂಥ ಅನುಭವ ಬರುತ್ತೆ ಗೊತ್ತಾ? ಇಲ್ಲಿ ವಾಕ್ಯ ಭಾಗದಲ್ಲಿ ನೋಡೋಣ. ಏಷಾಯ ಪ್ರವಾದಿ ಪುಸ್ತಕ 43ನೇ ಅಧ್ಯಾಯದಲ್ಲಿ 1-2ನೇ ವಾಕ್ಯ. ತಿರುಗಿ ಸೇಮ್ ಬುಕ್ ಚಾಪ್ಟರ್ 43 ವರ್ಡ್ 1-2. ಈಗಲಾದರೂ ಯಾಕೋಬನ ಮನೆತನದವರೇ, ಇಸ್ರಾಯೇಲ್ ಸಂತಾನವೇ, ನಿನ್ನನ್ನು ಸೃಷ್ಟಿಸಿ ರೂಪಿಸಿದವನಾದ ಯೆಹೋವನು ಇಂತೆನ್ನುತ್ತಾನೆ, ಹೆದರಬೇಡ, ಏಕೆಂದರೆ ನಾನು ನಿನ್ನನ್ನು ವಿಮೋಚಿಸಿದ್ದೇನಲ್ಲ, ನಿನ್ನ ಹೆಸರಿಡಿದು ಕರೆದೇನಲ್ಲ, ನೀನು ನನ್ನವನೇ. ನೀನು ಜಲರಾಶಿಯನ್ನು ದಾಟಿ ಹೋಗುವಾಗ ನಾನು ನಿನ್ನೊಂದಿಗಿರುವೆ. ನದಿಗಳನ್ನು ನೀನು ದಾಟುವಾಗ ಅವು ನಿನ್ನನ್ನು ಮುಳುಗಿಸುವುದಿಲ್ಲ. ಬೆಂಕಿಯಲ್ಲಿ ನಡೆಯುವಾಗ ಸುಡಲ್ಪಡುವುದಿಲ್ಲ. ಜ್ವಾಲೆಯು ನಿನ್ನನ್ನು ದಹಿಸದು. ದೇವರಿಗೆ ಸ್ತೋತ್ರ. ಇಲ್ಲೂ ಸಹ ದೇವರು ಅದನ್ನು ಹೇಳ್ತಾರೆ, ನೀನು ಭಯಪಡಬೇಡ, ನೀನು ಹೆದರಬೇಡ, ನೀನು ಚಿಂತೆ ಮಾಡಬೇಡ. ಯಾಕೆಂದರೆ ನಾನು ನಿನ್ನ ಸೃಷ್ಟಿಸಿರುವ ದೇವರಾಗಿದ್ದೇನೆ, ನಿನ್ನನ್ನು ರೂಪಿಸಿರುವ ಆತನಾಗಿದ್ದೇನೆ, ನಿನ್ನನ್ನು ನಡೆಸುವ ಆತನಾಗಿದ್ದೇನೆ. ನೀನು ಭಯಪಡಬೇಡ, ಹೆದರಬೇಡ. ಯಾಕೆಂದರೆ ನಾನೇ ನಿನ್ನ ಎಲ್ಲ ಕಷ್ಟಗಳಿಂದ ಬಿಡಿಸುವಾತನು ನಡೆಸುವಾತನಾಗಿದ್ದೇನೆ. ದೇವರಿಗೆ ಸ್ತೋತ್ರ. ಎಂತೆಂಥ ಅನುಭವ ಬರುತ್ತೆ ಮನುಷ್ಯನ ಜೀವಿತದಲ್ಲಿ. ವಾಕ್ಯ ಭಾಗ ಹೇಳ್ತಾರೆ, ನಾವು ನೇರವಾಗಿ ಈ ಪರಿಸ್ಥಿತಿಗಳನ್ನ ನಾವು ಹಾದೋಗಲ್ಲ. ಹಾದೋದ್ರಲ್ಲಿ ನಿಜವಾಗ್ಲೂ ನಾವು ಬದುಕಲ್ಲ. ಆದರೆ ಈ ಥರ ಇಂಥ ಪರಿಸ್ಥಿತಿಗಳನ್ನ ನಾವು ಹಾದೋಗ್ತೀವಿ. ಎಂಥ ಪರಿಸ್ಥಿತಿಗಳನ್ನ ಹಾದೋಗ್ತೀವಿ ಅಂದರೆ, ಜಲರಾಶಿಯನ್ನು ದಾಟುವಂತಹ, ನದಿಗಳನ್ನು ಹಾದು ಹೋಗುವಂತಹ ಪರಿಸ್ಥಿತಿಗಳು ನಮಗಿರುತ್ತಾ? ಕಠಿಣವಾದಂಥ ಎಷ್ಟೋ ಪರಿಸ್ಥಿತಿಗಳ ಜೀವಿತದಲ್ಲಿ ಬರುತ್ತೆ. ಸಮಸ್ಯೆಗಳು ಬರುತ್ತೆ, ಹೋರಾಟಗಳು ಬರುತ್ತೆ, ಇಕ್ಕಟ್ಟು ಬಿಕ್ಕಟ್ಟುಗಳಿರುತ್ತೆ. ದೇವರಿಗೆ ಸ್ತೋತ್ರ. ಎಷ್ಟೋ ಸರಿ ಅಂದ್ಕೋತಿರ್ತೇವೆ, ಅಂದ್ಕೊಳ್ಳೋದನ್ನ ನಾವು ಕೇಳ್ತೀವಿ, ಏನೋ ಬಹಳ ಕಠಿಣವಾಗಿದೆ ಪರಿಸ್ಥಿತಿ, ಮುಂದಕ್ಕೆ ಹೋಗೋಕ್ಕಾಗಲ್ಲ, ಹಿಂದಕ್ಕೆ ಹೋಗೋಕ್ಕಾಗಲ್ಲ, ಆ ಥರ ಮುಂದೆ ಕೆರೆ ಹಿಂದೆ ಬಾವಿ ಅನ್ನೋ ಥರ ಇರುತ್ತೆ ಅಂತಿರ್ತಾರೆ ಕೆಲವರು ಹೇಳ್ತಾರೆ, ಅಯ್ಯೋ ಬೆಂಕಿಯಿಂದ ಬಾಂಡೆ ಬಿದ್ದಂಗಿದೆ ಅಂತಾರೆ. ಬೆಂಕಿನೇ ಬಿಸಿ ಅಂತಿದ್ವಿ, ಬಾಂಡೆ ಅದಕ್ಕಿಂತ ಬಿಸಿ ಅನ್ನೋ ಥರ ಆಗಿದೆ. ಸಮಸ್ಯೆ ಅಷ್ಟೊಂದು ಇಕ್ಕಟ್ಟಾಗ್ತದೆ, ಕಷ್ಟಕರವಾಗಿರುತ್ತೆ ಅಂತಾರೆ. ನಿಜ, ಸಮಸ್ಯೆಗಳು ಬರುತ್ತೆ. ಇಲ್ಲ, ಮನುಷ್ಯನ ಜೀವಿತದಲ್ಲಿ ಸಮಸ್ಯೆಗಳು ಬರಲಿಲ್ಲ. ಎಲ್ಲರ ಜೀವಿತದಲ್ಲೂ ಸಮಸ್ಯೆಗಳು, ಸವಾಲುಗಳು ಬರುತ್ತೆ. ಆದರೆ ಆದುವಾಗ ಮಾರ್ಗದಲ್ಲಿ ಅದನ್ನು ನಿಭಾಯಿಸುವಂಥ ಶಕ್ತಿಯನ್ನು, ಸಾಮರ್ಥ್ಯವನ್ನು, ಬಲವನ್ನು ನಾನು ಕೊಟ್ಟು ಅದರಲ್ಲಿ ನೀವು ಸೋತು ಹೋದ ಥರ ನಾನು ನಿಮ್ಮನ್ನು ನಡೆಸ್ತೀನಿ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಬೆಂಕಿಯಲ್ಲಿ ನೀನು ನಡೆಯುವಾಗ ಸುಡಲ್ಪಡುವುದಿಲ್ಲ, ಜ್ವಾಲೆಯು ನಿನ್ನನ್ನು ದಹಿಸದು. ಇಂಥ ಅನುಭವಗಳು ಸಹ ನಿಮ್ಮ ಜೀವಿತದಲ್ಲಿ ಬರುತ್ತೆ. ಆದರೆ ಅದ್ಯಾವುದು ಸಹ ನಿಮ್ಮನ್ನು ನೀವು ಸೋತು ಹೋದ ಥರ, ಅಥವಾ ನೀವು ಹಿಂಜಾರು ಹೋದ ಥರ, ಅಥವಾ ನೀವು ನಾಶವಾದ ಥರ ನಾನು ನಿಮ್ಮನ್ನು ನಡೆಸ್ತೀನಿ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಹೇಗೆ ಅಂತ ಗೊತ್ತಾ? ಇನ್ನೊಂದು ವಾಕ್ಯ ನೋಡೋಣ. 49ನೇ ಅಧ್ಯಾಯದಲ್ಲಿ 15-16ನೇ ವಾಕ್ಯ. ಸೇಮ್ ಬುಕ್ ಚಾಪ್ಟರ್ 49 ವರ್ಡ್ 15-16.
ತಿರುಗಿ ಹೇಳ್ತಾ ಇದ್ದಾರೆ ದೇವರು, ತನ್ನ ಗರ್ಭದ ಮಗನ ಮೇಲೆ ಕರುಣಿಸದೆ ಒಬ್ಬ ಸ್ತ್ರೀ ತನ್ನ ಎದೆ ಹಾಲನ್ನು ಕುಡಿಯುವ ಕೂಸನ್ನು ಮರೆತಾಳೆ. ಹೌದು, ಅವಳು ಮರೆಯಬಹುದು, ಆದರೂ ನಾನು ನಿನ್ನನ್ನು ಮರೆಯುವುದಿಲ್ಲ. ಈಗೋ ನಾನು ನನ್ನ ಅಂಗೈಯಲ್ಲಿ ನಿನ್ನನ್ನು ಚಿತ್ರಿಸಿಕೊಂಡಿದ್ದೇನೆ, ನಿನ್ನ ಗೋಡೆಗಳು ಸದಾ ನನ್ನ ಕಣ್ಣೆದುರಿನಲ್ಲಿವೆ. ದೇವರಿಗೆ ಸ್ತೋತ್ರ. ತಾಯಿ ತನ್ನ ಮಗನ ಎದೆ ಹಾಲು ಕುಡಿತಕ್ಕಂಥ ಕೂಸನ್ನು ಮರೆಯೋಕ್ಕೆ ಸಾಧ್ಯನ ಅಂದರೆ ಖಂಡಿತ ಮರೆಯೋಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ಆಕೆ ಮರಿಬೋದು, ಆದರೆ ನಾನು ಮರೆಯಲ್ಲ. ನಾನು ಯಾಕೆ ಮರೆಯಲ್ಲ ಅಂದರೆ ನನ್ನ ಅಂಗೈಯಲ್ಲಿ ನಿನ್ನ ಇಟ್ಕೊಂಡು ಚಿತ್ರಿಸ್ಕೊಂಡಿದ್ದೇನೆ. ನಿನ್ನ ಎಲ್ಲ ಕಾರ್ಯಗಳು ಸಹ ನನ್ನಲ್ಲೇ ಇದೆ. ನನ್ನ ಅಂಗೈಯಲ್ಲಿ ನೀನು ಸಂಪೂರ್ಣವಾಗಿದ್ದೀರಾ. ನೀವು ಎಂದಿಗೂ ಸಹ ಎಂದಿಗೂ ನಾನು ನಿಮ್ಮನ್ನು ಬಿಟ್ಟಿಲ್ಲ, ಅಥವಾ ಬಿಟ್ಟೋಗಂಥ ಅನುಭವ ನಿಮಗಿರ್ಬೋದು. ಬಟ್ ನಾನು ಬಿಟ್ಟೋಗಲ್ಲ. ನಾನು ನಿಮ್ಮನ್ನು ಸುರಕ್ಷಿತವಾಗಿ ಇಟ್ಕೊಂಡಿದ್ದೀನಿ. ಎಷ್ಟು ಮಟ್ಟಿಗೆ ಅಂದರೆ ಅಂಗೈಯಲ್ಲಿ ಇಟ್ಕೊಂಡಿರ್ತಾರೆ, ನಾನು ಸುರಕ್ಷಿತವಾಗಿ ಇಟ್ಕೊಂಡಿದ್ದೀನಿ. ನಾನು ಚಿತ್ರಿಸ್ಕೊಂಡಿದ್ದೀನಿ. ದೇವರಿಗೆ ಸ್ತೋತ್ರ. ನಾವು ನಿನ್ನೆ ಒಂದು ಸಂದೇಶ ಕೇಳಿದ್ವಿ. ಅದರಲ್ಲಿ ದೇವರು ಹೇಳಿದರು, ಭೂಮಿ ಮೇಲೆ ಆಧಾರತಕ್ಕಂಥ ಎಲ್ಲ ಪ್ರಾಣಿಗಳನ್ನ, ಪಕ್ಷಿಗಳನ್ನ, ಕ್ರಿಮಿಕೀಟಗಳನ್ನ ದೇವರು ಎಲ್ಲಿ ಇಟ್ಟಿದ್ದಾರೆ ಅಂದರೆ ಒಂದು ಜೋಳಿಗೆ ಅಂತಹ ಒಂದು ವಸ್ತುವಿನಲ್ಲಿ ಇಟ್ಟಿದ್ದೀನಿ ಅಂತ ವಾಕ್ಯ ಭಾಗದಲ್ಲಿ ಹೇಳೋದನ್ನು ಕೇಳಿದ್ವಿ. ಆದರೆ ಮನುಷ್ಯನನ್ನಾದರೂ ನನ್ನ ಅಂಗೈಯಲ್ಲಿ ನಿನ್ನ ಚಿತ್ರಿಸ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಪ್ರತಿಯೊಬ್ಬರು ಸಹ ಆತನ ದೃಷ್ಟಿನಲ್ಲಿ ಇದ್ದಾರೆ. ಎಬ್ರಿಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ವಾಕ್ಯ ಹೇಳುತ್ತೆ, ನಾವು ಲೆಕ್ಕ ಒಪ್ಪಿಸಬೇಕಾಗಿರುವ ಆತನ ಮುಂದೆ ಸಮಸ್ತವು ತೆರೆದ ಕನ್ನಡಿಯಾಗಿದೆ. ಆತನಿಗೆ ಮರೆಯಾಗಿರ್ತಕ್ಕಂಥದ್ದು ಸಮಸ್ತ ಸೃಷ್ಟಿಯಲ್ಲಿ ಯಾವುದೂ ಇಲ್ಲ ಅಂತ. ದೇವರಿಗೆ ಸ್ತೋತ್ರ. ನಮ್ಮ ಎಲ್ಲ ಕಾರ್ಯಗಳು ಸಹ ದೇವ್ರ ಮುಂದೆ ಇದೆ. ಎಂತಹ ಅನುಭವ ನಾವು ಆದೋಗ್ತೀವಿ, ಆ ಅನುಭವದಲ್ಲಿ ನಮ್ಮನ್ನು ಕೈ ಬಿಟ್ಬಿಟ್ಟಿದ್ದಾರೆ ಅಂತ ಅನ್ಬೋದು. ಆದರೆ ಅವ್ರು ಹೇಳ್ತಾ ಇದ್ದಾರೆ, ಇಲ್ಲ, ನಾನು ನಿನ್ನ ಕೈ ಬಿಟ್ಟಿಲ್ಲ, ನನ್ನ ತೊರೆಯೋದು ಇಲ್ಲ, ಮರೆಯೋದು ಇಲ್ಲ, ನಿನ್ನ ಕೈ ಬಿಡೋದು ಇಲ್ಲ, ನಾನು ನಿನ್ನ ಸಂಗಡ ಇದ್ದೇನೆ. ಯಾವ ರೀತಿ ಅಂದರೆ ನನ್ನ ಅಂಗೈಯಲ್ಲಿ ನಿನ್ನ ಇಟ್ಕೊಂಡು ನಡೆಸ್ತೀನಿ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಪ್ರೀತಿದೇವ್ರ ಮಕ್ಕಳೇ, ಪರಿಸ್ಥಿತಿಗಳು, ಸಮಸ್ಯೆಗಳು, ಸವಾಲುಗಳು, ಕಷ್ಟಗಳು ಎಲ್ಲರ ಜೀವಿತದಲ್ಲಿರುತ್ತೆ, ನಮ್ಮ ಜೀವಿತಗಳಲ್ಲಿ ಬರುತ್ತೆ. ಆದರೆ ದೇವ್ರು ಹೇಳ್ತಾರೆ, ನಾನು ನಿಮ್ಮನ್ನು ಅಂಗೈಯಲ್ಲಿ ಇಟ್ಟು ನಡೆಸ್ತಾ ಇದ್ದೀನಿ. ನಾನು ನಿಮ್ಮನ್ನು ಎಂದಿಗೂ ಸಹ ಬಿಟ್ಟುಕೊಡೋದಿಲ್ಲ. ಎಲ್ಲಿ ತನಕ ಅಂದರೆ ಮುಪ್ಪಿನ ತನಕ ಸಹ ನಾನೇ ನಿಮ್ಗೆ ಆಧಾರವಾಗಿದ್ದೇನೆ. ನಿಮಗೆ ನರೆ ಬಂದಾಗಲೂ ನಿಮ್ಮನ್ನು ಹೊತ್ತು ಸಹಿಸಿ ನಿರ್ವಹಿಸ್ತೇನೆ. ನಾನೇ ಉಂಟು ಮಾಡಿದ್ದೇನೆ, ನಾನೇ ಹೊರುವೆನು. ಹೌದು, ನಿಮ್ಮನ್ನು ಹೊತ್ತು ಸಹಿಸಿ ನಿರ್ವಹಿಸುವೆನು. ದೇವರಿಗೆ ಸ್ತೋತ್ರ. ಪ್ರೀತಿ ದೇವ್ರ ಮಕ್ಕಳೇ, ಪರಿಸ್ಥಿತಿಗಳು ಹೇಗೆ ಇರ್ಬೋದು, ಕಷ್ಟಗಳಿರ್ಬೋದು, ಸಮಸ್ಯೆ ಸವಾಲುಗಳಿರ್ಬೋದು, ನಮಗೆ ಯಾರೂ ಸಹಾಯ ಇಲ್ಲ ಅನ್ಬೋದು. ಆ ಮುಪ್ಪಿನ ಕಾಲದಲ್ಲಿ ನಮ್ಮ ಗತಿ ಏನು ಅಂತೀರಾ? ದೇವ್ರನ್ನ ಅವಲಂಬಿಸ್ಕೊಳ್ರಿ. ದೇವರು ಒಂದು ಮಾರ್ಗವನ್ನು ತೆರೀತಾರೆ. ನಿಮಗೊಂದು ಸಹಾಯವನ್ನು ಕಳಿಸ್ತಾರೆ. ನಿಮ್ಮ ನಿರೀಕ್ಷೆ ದೇವರಲ್ಲೇ ಇರಲಿ. ಅವರು ವಾಕ್ಯದ ಪ್ರಕಾರವಾಗಿ ಅವರು ನಿಮ್ಮನ್ನು ಸಂರಕ್ಷಿಸುವ ದೇವರಾಗಿದ್ದಾರೆ, ನಿಮ್ಮನ್ನು ಕಾದು ನಡೆಸುವ ದೇವರಾಗಿದ್ದಾರೆ. ಆಮೇನ್. ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೆ, ಸರ್ವಾಧಿಕಾರಿಯ ಸಾರ್ವಭೌಮನೆ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪ್ಯಸಪ್ಪ. ಇದನ್ನು ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡಿದಂತಹ ನಿಮ್ಮ ಪ್ರೀತಿಗಾಗಿ, ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಿಮ್ಮ ಕರ್ತನೆ ಸಪ್ಪ ವಾಗ್ದಾನ ಮಾಡ್ತಾಯಿದ್ದೀರಾ, ನಾನು ನಿಮ್ಮನ್ನು ಉಂಟು ಮಾಡಿದ್ದೇನೆ, ನಾನು ನಿಮ್ಮನ್ನು ಒತ್ತು ಸಹಿಸಿ ನಿರ್ವಹಿಸ್ತೇನೆ. ಹೌದು, ನಿಮ್ಮನ್ನು ಮುಪ್ಪಿನ ತನಕ ನಾನೇ ಆಧಾರವಾಗಿದ್ದೇನೆ. ನಾನು ನಿಮ್ಮನ್ನೆಂದೂ ಕೈ ಬಿಡಲ್ಲ, ತೊರೆಯೋದಿಲ್ಲ. ಅಷ್ಟು ಮಾತ್ರ ನನ್ನ ಅಂಗೈಯಲ್ಲಿ ನಿಮ್ಮನ್ನು ಪೋಷಿಸ್ತಿದ್ದೇನೆ. ನೀವು ಆದೋಗ್ತಕ್ಕಂಥ ಎಂಥ ಪರಿಸ್ಥಿತಿಯಲ್ಲೂ ಸಹ ನಾನು ನಿಮ್ಮನ್ನು ಬಿಟ್ಕೊಡಲ್ಲ. ಎಲ್ಲ ಸಮಯದಲ್ಲಿ ನಿಮ್ಮ ಸಂಗಡ ಇದ್ದೇನೆ, ನಿಮ್ಮನ್ನು ನಡೆಸ್ತೇನೆ. ನಂಬಿಗಸ್ತನ ಅಂತ ದೇವರು ನಾನು ನಿಮ್ಗೆ ಇದ್ದೇನೆ ಅಂತ ಹೇಳ್ತೀರ. ಅದಕ್ಕಾಗಿ ಸ್ತೋತ್ರ. ನಿನ್ನ ಜನರು ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ಚಿಂತೆಯಲ್ಲಿರ್ಬೋದು, ಕಷ್ಟಗಳು, ಸಮಸ್ಯೆಗಳು, ಸವಾಲುಗಳು, ಅಥವಾ ವಯಸ್ಸಾದ ತಂದೆ ತಾಯಿರು ನಮಗೆ ಆಶ್ರಯ ಇಲ್ಲ ಅಂತ ಅವರು ದುಃಖ ಪಡ್ತಿರ್ಬೋದು, ಕಣ್ಣೀರು ಇಡ್ತಿರ್ಬೋದು, ಚಿಂತೆ ಮಾಡ್ತಿರ್ಬೋದು. ನೀವು ಹೇಳ್ತಿದ್ದೀರಾ, ನಾನೇ ನಿಮಗೆ ಆಧಾರ, ನಾನು ನಿಮ್ಮನ್ನು ನಡೆಸುವ ದೇವರಾಗಿದ್ದೇನೆ, ನಂಬಿಗಸ್ತನಾದಂಥ ದೇವರಾಗಿದ್ದೇನೆ ಅಂತ ಹೇಳ್ತೀರ. ಅದಕ್ಕಾಗಿ ಸ್ತೋತ್ರ. ನಿನ್ನ ಜನರು ತಮ್ಮ ನಿರೀಕ್ಷೆಯನ್ನು ನಿಮ್ಮಲ್ಲೇ ಇಟ್ಕೊಳ್ಳಿ. ಪರಿಸ್ಥಿತಿಗಳು ಏನೇ ಇರಲಿ, ಎಲ್ಲ ಸನ್ನಿವೇಶದಲ್ಲೂ ನೀವೇ ಸಂಗಡ ಇದ್ದೀರ ಅನ್ನೋ ಒಂದು ನಂಬಿಕೆ, ನಿರೀಕ್ಷೆ ಇರಲಿ. ನಿಮಗೆ ಮಹಿಮೆಯಾಗಲಿ, ಜನರಿಗೆ ರಕ್ಷಣೆ, ಆಶೀರ್ವಾದ ಉಂಟಾಗಲಿ. ಆಮೇನ್. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು. ಅವರ ಅವಶ್ಯಕತೆಗಳನ್ನ, ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಒಳಗಾಗಿದ್ದಾರೆ, ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಯೌವನಸ್ಥರ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಕೆಲಸ, ಬಿಸಿನೆಸ್, ಸೇವೆ, ವಿವಾಹ ಕಾರ್ಯ, ವಯಸ್ಸಾದವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಆರೋಗ್ಯ, ಸೇವೆ, ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಒಳಗಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಅದನ್ನು ಹೊಂದಿಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ, ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡುವಂತಿದೆ ನಮ್ಮ ಜೀವಗಳು ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.